ನೋಡಿ, ನಾಗದೋಷ ಮತ್ತು ನಾಗಶಾಪಕ್ಕೆ ಯಾರೆಲ್ಲ ಗುರಿಯಾಗಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ಕೆಲವೊಂದು ಗಿಡಮೂಲಿಕೆಯನ್ನು ಉಪಯೋಗಿಸಿ ಕೊಡ್ತೀನಿ. ಮತ್ತು ಅವರು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಹೇಗೆ ಆರಾಧನೆ ಮಾಡಬೇಕು, ನಾಗನ ಒಂದು ಶಾಪ ದೋಷ ಅದೇನು ಸಿಟ್ಟಾಗಿರುತ್ತಲ್ಲ ಅದನ್ನು ಶಾಂತಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಅದೇ ಪ್ರಕಾರ ಒಳ್ಳೊಳ್ಳೆ ರಿಸಲ್ಟು ಕೂಡ ಬರ್ತಾ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಮಾತ್ರ ಗಿಡಮೂಲಿಕೆಯನ್ನು ನಾನು ಇಲ್ಲಿ ಇಟ್ಟಿರೋದು, ಪ್ರತಿಯೊಂದು ತೋರಿಸೋದಕ್ಕಾಗಲ್ಲ. ನಾನು ಹೆಂಗೆ ಮಾಡ್ತೀನಿ ಏನು ಅಂತೇಳಿ ಪ್ರೊಸೀಜರು ನಿಮಗೆ ಗೊತ್ತಾಗಲಿ, ವಿಷಯ ತಿಳ್ಕೊಬೋದು ಅಂತ ಕೆಲವೊಂದು ಗಿಡಮೂಲಿಕೆಗಳು ಮಾತ್ರ ಅಷ್ಟೇ ಇಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, ಇದೆಲ್ಲ ಅಷ್ಟೇ ದೈವಿಕ ಆರಾಧನೆಗೆ ಬೇಕಾಗಿರ್ತಕ್ಕಂಥದ್ದು. ಮತ್ತು ಯಾವುದಾದ್ರೂ ವಿಗ್ರಹಗಳಲ್ಲಿ ಒಂದು ದೈವಶಕ್ತಿ ಇಲ್ಲ ಅಂತ ಅಂದ್ರೂ ಕೂಡ ಇದನ್ನು ಬಳಸ್ತಾರೆ. ಇದ್ರ ಜೊತೆಯಲ್ಲಿ ಇಲ್ಲಿ ನೋಡಿ, ರುದ್ರಾಕ್ಷಿಯನ್ನು ನಾನು ಬಳಸ್ತೀನಿ, ತುಂಬ ಹಳೆ ಕಾಲದ್ದು. ಈ ಡಬ್ಬಿಯಲ್ಲಿ ಇರ್ತಕ್ಕಂಥದ್ದು ಸಖತ್ತು ಅಂದರೆ ತುಂಬಾ ಪರಿಮಳ ಇದೆ. ಇದನ್ನು ಸಾಮಾನ್ಯವಾಗಿ ತಿರುಪತಿನಲ್ಲಿ ಉಪಯೋಗಿಸ್ತಾರೆ. ಇದು ಅಷ್ಟೇ ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನೆ. ಆ ಒಂದು ನಾಗಶಾಂತಿಗೋಸ್ಕರ ನಾಗರಹಸ್ಯ ಬುಕ್ಕಲ್ಲೂ ಕೂಡ ಇದೆ ಇದು. ಈ ಗಿಡಮೂಲಿಕೆನ ಹೆಂಗೆ ಉಪಯೋಗಿಸ್ಬೇಕೇನು ಅಂಥೇಳಿ. ಇದರಲ್ಲಿ ನಿಮ್ಮೊಬ್ರಿಗೆ ಒಳ್ಳೆಯದಾಗೋದಿಲ್ಲ, ನಿಮ್ಮ ಪಾರಂಪರಿಕವಾಗಿ ನಿಮ್ಮ ಕುಟುಂಬದವರು ಹಳಬ್ರು ಎಲ್ಲ ಇರ್ತಲ್ಲ ಅವ್ರಿಗೂ ಒಳ್ಳೆಯದಾಗಿ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದಾಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ. ಮತ್ತು ನಾಗಗಳಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ಶಾಂತಿ ಆಗುತ್ತೆ ಇದರಿಂದ. ತುಂಬ ಅಂದರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾರು ಎಲ್ಲ ದೋಷ ಶಾಪದಿಂದ ನರಳ್ತಾ ಇದ್ದೀರೋ ಅವರು ಇದನ್ನು ಯೂಸ್ ಮಾಡಬಹುದು. ಯಾಕಪ್ಪ ಇಷ್ಟೊಂದು ದುಡ್ಡು ಇಷ್ಟೊಂದು ರೇಟು ಅಂತ ಅಂದರೆ ಗಿಡಮೂಲಿಕೆಗಳೇ ಅಷ್ಟು ರೇಟ್ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ಅಷ್ಟೇ ನಾನು ಪರಿಹಾರ ಸಮಯದಲ್ಲಿ ಅಷ್ಟು ದುಡ್ಡು ಹೇಳಿ ಇದನ್ನು. ಮತ್ತು ಇನ್ನೂ ಏನಪ್ಪ ಅನುಕೂಲ ಅಂದರೆ ಪಿತೃಗಳು ಯಾರಾದರೂ ಅಕಸ್ಮಾತ್ ನಿಮ್ಗೇನಾದ್ರು ದೊಡ್ಡವರೇನೋ ಶಾಪ ಹಾಕಿದರೆ, ಅವ್ರದ್ದೇನೋ ದೋಷ ಕಾಡ್ತಿದ್ರು, ಇದರಿಂದ ನಿವಾರಣೆ ಆಗುತ್ತೆ, ನಾಗಗಳ ಶಾಂತಿ ಆಗುತ್ತೆ. ನಿಮಗೆ ಮೈಯಲ್ಲಿ ಇರ್ತಕ್ಕಂಥ ನಾಗ ಮಚ್ಚೆಗಳು ಅಂತಾರಲ್ಲ ಅದು ಕೂಡ ಎಲ್ಲ ಶಾಂತಿ ಆಗುತ್ತೆ. ತುಂಬಾ ಬೆನಿಫಿಟ್ ಇದೆ. ಮತ್ತು ಗ್ರಹಗಳಿಂದ ಏನಾದ್ರೂ ಶಾಪಗಳಿದೆ, ದೋಷ ಇದ್ದರೆ ಅದು ಕೂಡ ಅಷ್ಟೇ ಶಾಂತಿ ಆಗುತ್ತೆ. ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಗಿಡಮೂಲಿಕೆಯಿಂದ. ಎಲ್ಲ ರೀತಿಯಾಗಿರ್ತಕ್ಕಂಥ ಗಿಡಮೂಲಿಕೆಯನ್ನು ಸೇರಿಸಿ ಅಷ್ಟನ್ನು ರೆಡಿ ಮಾಡಿ ಕೊಡೋವಂಥದ್ದು. ಈಗ ನಾನು ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ, ಸೊ ಹಾಗಾಗಿ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇನ್ನು ಈ ಕವರ್ಗಳಲ್ಲೆಲ್ಲ ಇದೆ, ಸುಮಾರು ತಂದಿರ್ತಕ್ಕಂಥದ್ದು ಮನೆಯೊಳಗಡೆನೂ ಇದೆ. ಇನ್ನೂ ಸುಮಾರು ಅಂದರೆ ಸುಮಾರು ಬರೀ ಈಗ ನಾವು ಒಂದೊಂದು ಇಷ್ಟು ಎಲೆ ಅಂತ ತಗೊಂಡ್ರೂ ಎಷ್ಟೊಂದು ದುಡ್ಡು ಇವಾಗಿನ ಒಂದು ಇದರಲ್ಲಿ ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ಥರ ಸಿಗ್ತಾ ಇಲ್ಲ. ಕೆಲವು ಕಡೆಯಲ್ಲೆಲ್ಲ ಮಾತ್ರ ಸಿಗ್ತಾ ಇದೆ ಅಷ್ಟೇ. ಅಲ್ಲಿಂದ ತರಿಸಿ ಇದನ್ನು ರೆಡಿ ಮಾಡಿ ಕೊಡೋ ಅಂಥದ್ದು ತುಂಬ ಒಳ್ಳೆಯ ರಿಸಲ್ಟೂ ಕೂಡ ಬರುತ್ತೆ.